ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ. ಶೇಖರ್ ಧವನ್ ಅವರು ವಿದಾಯ ಹೇಳಿದ್ದಾರೆ. ಅದು ನಿಮಗಂತೂ ಎಲ್ಲಾನು ಬೆಳಗ್ಗೆನೆ ಗೊತ್ತಾಗಿದೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗೆಯೇ ಇವಾಗ ಶೇಖರ್ ಧವನ್ ಅವರು ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಭಾರತ ಬಗ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಹಾಗೆಯೇ ಅವರ ದಾಖಲೆ ಏನೆಂಬುದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೀವು ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ಆಗ್ಬೋದು ಅಂತ ಕೂಡ IPL ಬಿಟ್ಟು ಟೆಸ್ಟ್ ಆಗಲಿ, ODI ಆಗಲಿ, T20 ಆಗಲಿ ಎಲ್ಲನೂ ಕಡೆಯಿಂದ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಕೂಡ ಒಂದು ವಿದಾಯ ಹೇಳಿದ್ದಾರೆ. IPL ಮಾತ್ರ ವಿದಾಯ ಹೇಳಿಲ್ಲ ಅವರು ಇನ್ನೂವರೆಗೂ ಅಂತ ಹೇಳಬಹುದಾಗಿದೆ. ಹಾಗಾಗಿ ಶೇಖರ್ ಧವನ್ ಅವರು ಮೊದಲ ODI ಪಂದ್ಯ ಆಡ್ತಾರೆ, ಆಸ್ಟ್ರೇಲಿಯಾ ವಿರುದ್ಧ ಡೆಬ್ಯೂ ಕೂಡ ಆಡ್ತಾರೆ. 2013ರಲ್ಲಿ ಡೆಬ್ಯೂ ಆಗ್ತಾರೆ. ಇವರು ಕೊನೆ ಪಂದ್ಯ ಆಡಿದ್ದು 2022ರಲ್ಲಿ ಬಾಂಗ್ಲಾದೇಶ ವಿರುದ್ಧ ಆಡಿ ಬಿಡ್ತಾರೆ. ಅಲ್ಲಿ ಸೆಲೆಕ್ಷನ್, ಮುಂದೆ ಸೆಲೆಕ್ಷನ್ ಆಗಲ್ಲ. ಆದರೆ ಟೆಸ್ಟ್ನಲ್ಲಿ ನೋಡಬೇಕಾದ್ರೆ 2013ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧನೇ ಒಂದು ಟೆಸ್ಟ್ನಲ್ಲಿ ಡೆಬ್ಯೂ ಆಗ್ತಾರೆ. ಕೊನೆಯ ಪಂದ್ಯ ಇಂಗ್ಲೆಂಡ್ ವಿರುದ್ಧ ಆಡ್ತಾರೆ 2018ರಲ್ಲಿ. ಈ ರೀತಿಯಾಗಿ ಟೆಸ್ಟ್ ಪಂದ್ಯ ಆಡ್ತಾರೆ. T20ಯಲ್ಲಿ 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಡೆಬ್ಯೂ ಆಗ್ತಾರೆ. ಕೊನೆಯ ಪಂದ್ಯ ಲಂಕಾ ವಿರುದ್ಧ ಆಡ್ತಾರೆ 2021ರಲ್ಲಿ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಬಂದು ಕಾರ್ಯನಿರ್ವಹಿಸ್ತಾರೆ. ಆದರೆ ನೋಡ್ಬೋದು, ಒಟ್ಟಾರೆಯಾಗಿ ನೋಡಬೇಕಾದ್ರೆ ನಾವು ಇವಾಗ ಶೇಖರ್ ಧವನ್ ಅವರು ಅಂದರೆ ಟೆಸ್ಟ್ನಲ್ಲಿ 34 ಪಂದ್ಯ ಆಡಿದ್ದಾರೆ. ರನ್ ಎಷ್ಟು ಮಾಡಿದ್ದಾರೆ ಅಂದರೆ 2315 ರನ್ ಮಾಡಿದ್ದಾರೆ. ಎವರೇಜು 40.1 ಇದೆ. ಅಲ್ಲಿ 7 ಸೆಂಚುರಿ ಕೂಡ ಇದೆ, 5 ಹಾಫ್ ಸೆಂಚುರಿ ಕೂಡ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ODI ಪಂದ್ಯದಲ್ಲಿ 167 ಪಂದ್ಯ ಆಡಿದ್ದಾರೆ. ಅವರು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದಾರೆ. 6793 ರನ್ ಮಾಡಿದ್ದಾರೆ. ಇಲ್ಲಿ ಎವರೇಜು 44.44 ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಇಲ್ಲಿ ಒಟ್ಟಾರಿಗೆ 17 ಅಂದರೆ 100 ಮಾಡಿದ್ದಾರೆ. 39 50 ಕೂಡ ಬಾರಿಸಿದ್ದಾರೆ. ಸಖತ್ತಾಗಿ ಆಟ ಆಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ನೆನಪಿಸಬೇಕು, ಆಸ್ಟ್ರೇಲಿಯಾ ವಿರುದ್ಧ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಒಂದು ಬಿಗ್ ಇನ್ನಿಂಗ್ಸ್, ಒಂದು ಸೀರೀಸ್ ಆಡಿದ್ರು. ಅಲ್ಲಿ ಅದ್ಭುತವಾದಂಥ 350 ಮೇಲೆ ಪ್ಲಸ್ ಮಾಡಿದಂಥ ಎಲ್ಲ ಟಾರ್ಗೆಟು 40 ಓವರ್ನಲ್ಲಿ ಫಿನಿಶ್ ಮಾಡಿದರು. ಹಾಗೆಯೇ ಕೊನೆಯಲ್ಲಿ T20ಯಲ್ಲಿ 68 ಪಂದ್ಯ ಆಡಿದ್ದಾರೆ. 68 ಪಂದ್ಯದಲ್ಲಿ 1759 ರನ್ ಮಾಡಿದ್ದಾರೆ. 27 ಎವರೇಜ್ ಇದೆ, 11 ಹಾಫ್ ಸೆಂಚುರಿ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಶೇಖರ್ ಧವನ್ ಮಾಡಿದಂಥ ಇಂಡಿಯಾ ಟೀಮಿಗೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಕೊನೆಯಲ್ಲಿ ಏನು ಹೇಳ್ತಾರೆ ಅಂದರೆ ಭಾರತ ಬಗ್ಗೆ, ಅಂದರೆ ಭಾರತ ಒಂದು ಅದ್ಭುತವಾದಂಥ ತಂಡ ಇದೆ. ಇವ್ರ ಜೊತೆಗೆ ಆಡೋಕ್ಕೆ ನನಗೆ ತುಂಬ ಇಷ್ಟ ಇತ್ತು. ಆದರೆ ನಾವು ಇನ್ನೂ ಆಡಬೇಕಾಗಿತ್ತು. ನಾವು ಫೇಲ್ ಆಗಿದ್ದರಿಂದ ಹಾಗೆ ನಾವು ಹೊರಗಡೆ ಉಳಿಯಬೇಕಾಯಿತು. ಆದರೆ ನಾವು 2013 ಹಿಡ್ಕೊಂಡು 2022ರವರೆಗೂ ಒಳ್ಳೆ ರೀತಿ ಕೆಲಸ ಕಾರ್ಯ ಮಾಡಿದ್ದೀನಿ. ಭಾರತ ತಂಡಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದೀನಿ. ಇದು ಕೂಡ ನನಗೆ ಸಂತೋಷವಾಗುತ್ತಾ ಇದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಹೊಸ ಆಟಗಾರರು ಬರಲಿ, ಹೊಸ ಆಟಗಾರರು ಒಂದು ಹೊರಹೊಮ್ಮಲಿ ಅಂತ ನಾನು ಇವಾಗ ವಿದಾಯ ಹೇಳ್ತಿದ್ದೀನಿ ಅಂತ ಕೂಡ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನೊಂದು ಮಾತಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅದ್ಭುತವಾದಂಥ ಆಟಗಾರರು. ಇವ್ರ ಜೊತೆ ಆಡಿ ಬೆಳೆದಿದ್ದೀನಿ. ಒಳ್ಳೆ ಜೊತೆಗೆ ಹೊಂದಾಣಿಕೆ ಇತ್ತು. ಹಾಗಾಗಿ ಒಳ್ಳೆ ರೀತಿಯಾಗಿ ಕೊಡುಗೆ ಕೊಟ್ಟಿದ್ದು. ಇವರು ಕೂಡ ನನಗೆ ಹೆಲ್ಪ್ ಆಗಿದ್ದಾರೆ ಅಂತ ಕೂಡ ಈ ರೀತಿಯಾಗಿ ಮಾತನಾಡಿದ್ದಾರೆ. ಇನ್ನೂ ಅನೇಕ ಆಡಿದ್ದಾರೆ. ಅಷ್ಟು ಹೇಳ್ಕೊತ ಹೋದರೆ ಇನ್ನೂ ದೊಡ್ಡ ವಿಡಿಯೋ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಶೇಖರ್ ಧವನ್ ಅವರು ಇನ್ನೂ IPLಗೆ ವಿದಾಯ ಹೇಳಬೇಕಾ ಅಥವಾ ಆಡಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೋಣ್ರಿ.